ದುರ್ಗದ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತು ದೊಡ್ಡಬಳ್ಳಾಪುರ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಕ್ಷೇತ್ರ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದನಗಳ ಜಾತ್ರೆ, ಭಾರಿ ದನಗಳ ಜಾತ್ರೆ ಇರೋದ್ರಿಂದ ಇವತ್ತು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಿದ್ದೀನಿ. ನೋಡಿ, ಎಲ್ಲ ಥರದ ರಾಸುಗಳು ಮತ್ತು ಹಸುಗಳು, ಓರಿಗಳು ಬಂದವೆ. ಹಾಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಇರುವಂಥ ಎಲ್ಲ ರಾಸುಗಳ ಬಗ್ಗೆ ಮಾಹಿತಿ ಕೊಡ್ತಾ ನಿಮಗೆ ಇದ್ರ ಬಗ್ಗೆ ಸವಿವರವಾಗಿ ತಿಳಿಸ್ತಾ ನಿಮ್ಮ ಸ್ನೇಹಿತರೆ, ಓರಿಗಳು ಎಷ್ಟು ಚಿಕ್ಕದಿದ್ದಾವೆ. ಈ ಓರಿಗಳು ಇವರು ಅರ್ಧಶಳಿಯಿಂದ ಹೊಡ್ಕೊಂಡ್ಬಂದಿದ್ದಾರೆ. ಯಜಮಾನ್ರು ಇಲ್ಲಿ ಕುತ್ಕೊಂಡಿದ್ದಾರೆ. ಯಜಮಾನ್ರ ಎಲ್ಲಿಂದ ಬಂದಿದ್ದು? ಅರ್ಧಶಳಿಯಿಂದನಾ? ಹಾಂ. ಏನು ಹೆಸರು ನಿಮ್ಮದು? ಆಂಜನೇಯಪ್ಪನವರು. ಮತ್ತು ಇಲ್ಲಿ ಇನ್ನೂ ಎಷ್ಟು ಜೊತೆ ಓರಿಗಳೇ ಹೊಡ್ಕೊಂಬರ್ತೀರಾ? ಇಷ್ಟೇನಾ? ಇನ್ನೂ ಇದ್ದಾವ? ಇನ್ನೂ 2 ಜೊತೆ ಬರ್ತಾ ಇದ್ದಾವ? ಹಾಂ. ಸರಿ ಯಜಮಾನ್ರೆ. ಊಟ ತಿಂಡಿ ಎಲ್ಲ ವ್ಯವಸ್ಥೆ ಹೆಂಗೆ ನಿಮಗೆ? ನೀವೇ ಮಾಡ್ಕೊತೀರಾ? ನೋಡಿ ಸ್ನೇಹಿತರೆ, ಈ ಥರ ಇನ್ನೂ 1-2 ಜೊತೆ ಓರಿಗಳು ಬರ್ತಾವಂತೆ. ಹಾಗಾಗಿ ತೋರಿಸ್ತೀನಿ ಬನ್ನಿ ನಿಮಗೆ. ಹಾಗೆ ನೋಡಿ, ಎಲ್ಲ ಹಳ್ಳಿಕಾರ ಓರಿಗಳೇ. ನೋಡಿ, ಅವ್ರ ಪಾಪ ಅವ್ರ ಸ್ನೇಹಿತರಂತೆ, ಆಂಜನೇಯಪ್ಪನವ್ರ ಸ್ನೇಹಿತರು, ಅವ್ರ ಮಗ ಸ್ನೇಹಿತರಂತೆ. ಹಾಗಾಗಿ ಅವ್ರು ದೊಡ್ಡಬಳ್ಳಾಪುರ. ಏನಣ್ಣ ನಿಮ್ಮ ಹೆಸರು? ಈ ಕಡೆ ಬನ್ನಿರಿ, ಒಂದು ಸ್ವಲ್ಪ ಏನು ಹೊಡಿತಾವ? ಹಾಂ, ನೋಡ್ರಿ, ಇವ್ರು ಸುರೇಶ್ ಅಂತೇಳಿ ದೊಡ್ಡವ್ರದಿಂದ ಬಂದಾರೆ. ಅಣ್ಣ ಎಲ್ಲ ಹಳ್ಳಿಕಾರ ಓರಿಗಳು ಇವು? ಏನು ರೇಟ್ ಹೇಳ್ಬೋದು ಮೋಸ್ಟ್ಲಿ ನೀವು? ಅವು 220. ಹಾಂ, ಅವು 220 ಲಾಸ್ಟ್ಗಳೇವ ಹತ್ಗಳೇವ? ಹಾಂ, ಇವು 220. ಇವು 175. ಅವು 190. ಆ ಕಡೆ ಲಾಸ್ಟಲ್ಲಿರೋವು ಆ ಬಿಳೆ ಓರಿಗಳು. ಹಾಂ. ನೋಡಿ, ಈ ಥರ ರೇಟ್ಗಳೆಲ್ಲ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾರಾದರೂ ಬಂದು ವ್ಯಾಪಾರ ಮಾಡೋರು. ಇನ್ನೂ ಇವತ್ತು ಮೊದಲನೇ ದಿನ ನೋಡಿ, ಇವತ್ತು ಇನ್ನೂ ಮೊದಲನೇ ದಿನ, ಇನ್ನೂ ಸ್ಟಾರ್ಟ್ ಆಗಿದೆ. ಎಲ್ಲ ತೋರಿಸ್ತೀನಿ. ಹಾಗೆ ನಿಮ್ಗೆ ತೋರಿಸ್ಕೊಂಡು ಸುರೇಶ್ ಅವರೇ, ತುಂಬ ಥ್ಯಾಂಕ್ಸ್. ನೋಡಿ, ಈ ಥರ ಎಲ್ಲ ರೈತರೆಲ್ಲ ಹೊಡ್ಕೊಂಬಂದಾರೆ. ಓರಿಗಳು ಹೊಡ್ಕೊಂಬಂದು ಎಲ್ಲ ಪೆಂಡಲ್ ಗಿಂಡಲೆಲ್ಲ ಹಾಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ, ಹಸುಗಳಿಗೆಲ್ಲ ಮೇವು ಬೇರೆ ಯಾರು ಮಾಡೋಕ್ಕಾಗಲ್ಲ ಈ ಕೆಲಸ. ಯಾರು ಮಾಡೋಕ್ಕಾಗೋದು ಇಲ್ಲ. ಏನೇ ಆಗಲಿ ಎಷ್ಟೇ ಆಗಲಿ ರೈತರೇ ಸರಿ. ಅಣ್ಣ, ದುರ್ಗದ ಕನ್ನಡಿಗ ಅಂತೇಳಿ. ಹಾಂ, ನೋಡಿ, ಈ ಥರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ರೈತರು. ಅಣ್ಣ ಯಜಮಾನ್ರ, ನಿಮ್ಮದು ಯಾವರು? ಚಿಕ್ಕೋಲಹಳ್ಳಿ ಅವರಾ? ನೋಡಿ, ಈ ಥರ ಹಸುಗಳಿಗೆಲ್ಲ ಮೇವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ನೋಡಿ, ಪಾಪ ಓರಿಗಳು ಮೇಯ್ತಾ ಇದ್ದಾವೆ. ನೋಡಿ, ಎಲ್ಲ ಈ ಥರ ಪೆಂಡಲೆಲ್ಲ ಮಾಡ್ಕೊಂಡು ನೀಟಾಗಿ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ, ಓರಿಗಳೆಲ್ಲ ಬಂದವೆ. ಹಾಂ, ನಿನ್ನೆಯಿಂದ ಫಂಕ್ಷನ್ನು. ಏನೋ ಇದು ಆಯಕ್ಕೆ ಬರ್ತದೆ ನನ್ಕ? ಹಾಂ, ಹೊಸ ಜಾಗಕ್ಕ. ಹಾಂ, ಏನು ಯಜಮಾನ್ರ ನಿಮ್ಮ ಹೆಸರು? ಮುನಿಶಾಮಪ್ಪನವ್ರು. ನಿಮ್ದು ಯಾವ ಊರು? ರಬ್ನಹಳ್ಳಿ. ಹಾಂ, ನಿಮ್ದು ಯಜಮಾನ್ರ? ಚಿಕ್ಕಬಳ್ಳಾಪುರ ತಾಲೂಕು. ನೋಡಿ, ಆನೆಮಡುಗು ಅಂತೇಳಿ. ನೋಡಿ, ಇವ್ರು ಯಜಮಾನ್ರು. ಅಣ್ಣ, ನಿಮ್ಮ ಹೆಸರು? ರಾಮಾಂಜಿ ಅಂತೇಳಿ. ಅಣ್ಣ, ಎಲ್ಲ ನಿಮ್ಮ ಓರಿಗಳು ಎಷ್ಟಿದ್ದಾವೆ? ಹಾಂ, ಮಲಗಿರೋ ಎಲ್ಲ ನಿಮ್ಮವು. ನೋಡಿ, ಈ ಥರ ಸ್ನೇಹಿತರೆ ನೋಡ್ಕೊಳ್ಳಿ. ಇದು ನೋಡಿ, ಶೃಂಗಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಓರಿಗಳಿಗೆ. ತುಂಬ ಚೆನ್ನಾಗಿದೆ. 2 ಕಣ್ಣು ಸಾಲದು ನೋಡೋದಕ್ಕೆ. ಹಾಗೆ ಇನ್ನೂ ಮುಂದೆ ತೋರಿಸ್ತೀನಿ ಬನ್ನಿ ನಿಮಗೆ. ಹಂಗೆ ಮುಂದಕ್ಕೆ ಹೋಗ್ತೀನಿ. ಮುಂದಕ್ಕೆ ಹೋಗಿ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಮತ್ತು ಈ ನೋಡಿ, ಪಾಪ ಶೆಡ್ಡುಗಳು ಹಾಕ್ಕೊಂಡು ನೋಡಿ, ಟಾರ್ಪಲ್ ಹಾಕ್ಕೊಂಡು ಎಲ್ಲ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ದಾರೆ. ಜನರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಪಾಪ ಮಲ್ಕೊಂಡಿದ್ದಾರೆ ನೋಡಿ, ಸುಸ್ತಾಗಿ. ನೋಡಿ, ಓರಿಗಳು ಹೆಂಗಿದಾವೆ ಅಂತಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು. ಅಣ್ಣ, ಯಾವೂರಿಂದ ಬಂದಿದ್ದೀರಾ ನೀವು? ಹಾಂ, ನಾಗೇನಹಳ್ಳಿ. ನಾಗೇನಹಳ್ಳಿ ಘಾಟಿ ಪಕ್ಕದಲ್ಲಿರೋದು. ನಿಮ್ಮ ಎಷ್ಟು ಓರಿಗಳಿದ್ದಾವೆ? ಹಾಂ. ಇವ್ರು ಯಾವ ಊರವರು? ಕೋಲಾರ ಕಡೆಯವರು. ಮಲ್ಕೊಂಡಿದ್ದಾರೆ ಪಾಪ, ಸುಸ್ತಾಗಿದ್ದಾರೆ ಪಾಪ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅನಿಸುತ್ತೆ. ಯಜಮಾನ್ರ ಯಾವೂರು? ಹಾಂ, ಹೋಬ್ಳಹಳ್ಳಿ. ಎಲ್ಲಿ ಬರುತ್ತದು? ಹೊಸಕೋಟೆ ತಾಲೂಕು. ಹಾಂ, ನಂಜನಗೂಡು ಹೋಬ್ಳಹಳ್ಳಿ. ನೋಡಿ, ಈ ಥರ ಕೋಲಾರ ಡಿಸ್ಟಿಕ್ಕಿಂದ ಹೋಬ್ಳಹಳ್ಳಿಯಿಂದ ಬಂದಿದ್ದಾರಂತೆ ಯಜಮಾನ್ರ. ನಿಮ್ಮ ಹೆಸರು? ಪಿಳ್ಳಪ್ಪ ಅಂತೇಳಿ. ನೋಡಿ, ಅವರು ಓರಿಗಳು ಇಟ್ಕೊಂಡ್ಬಂದಿದ್ದಾರೆ. ನೋಡಿ ಅಣ್ಣ, ಇವೆಲ್ಲ ನಿಮ್ಮವೇನಾ? ಎಷ್ಟಿದಾವೆ ನಿಮ್ಮ ಜೊತೆ? ಇನ್ನೊಂದು ಜೊತೆ ಬರ್ತದೆ. ನೋಡಿ, ಎಲ್ಲ ಈ ಥರ ರೆಡಿ ಮಾಡ್ಕೊತಿದ್ದಾರೆ. ರೆಡಿ ಮಾಡ್ಕೊಂಡು ನೋಡಿ, ಸಗಣಿ ಗಿಗಣಿ ಎಲ್ಲ ಎತ್ತಿ ಪಾಪ ಜಾಗ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊತಿದ್ದಾರೆ. ತೋರಿಸಿ ನೋಡಿ. ನೋಡಿ, ಎಲ್ಲ ಈ ಥರ ವ್ಯವಸ್ಥೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ, ಓರಿಗಳು ಎಲ್ಲ ಡಿಸೈನ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದಾರೆ. ಹಾಂ, ಯಾವ ಊರು ರೀ ಯಜಮಾನ್ರ ನಿಮ್ದು? ಕೊಪ್ಪಳ. ಅಷ್ಟು ದೂರದಿಂದ ಬಂದಿರೇನ್ರಿ? ಏನ್ರಿ ರಾಸುಗಳು ಬೇಕೇನ್ರಿ ನಿಮ್ಗೆ? ಎತ್ತುಗಳು ರಾಸುಗಳು 2 ಒಂದೇ ರೀ? ಹಾಂ. ಏನು ಕೊಪ್ಪಳದಲ್ಲಿ ಎಲ್ರಿ ನಿಮ್ದು?
ಶೆಣಕನ ಕಲ್ಲು ಏನು ಅಷ್ಟು ದೂರದಿಂದ ನಿಮ್ಗೆ ಹೆಂಗೆ ಗೊತ್ತ್ರಿ ಇಲ್ಲಿ ಜಾತ್ರೆ ನಡೀತದೆ ಅಂತೇಳಿ? ನಾವು ಒಂದು ಸುಮಾರು ಒಂದು 20-25 50 ವರ್ಷದಿಂದನೇ ಬರಕತ್ತೀರ. 50 ವರ್ಷದಿಂದ ಬರಕತ್ತೀರಿ. ನಿಮ್ಮ ಹೆಸರು? ಗವಿಸಿದ್ದಪ್ಪ ರೀ. ಹಾಂ, ಗವಿಸಿದ್ದಪ್ಪ. ಹಾಂ, ಗವಿಸಿದ್ದಪ್ಪ. ಎಷ್ಟು ಮಂದಿ ಬಂದಿರಿ ನೀವು? ನಾವು ಒಂದು 20 ಜನ ಬಂದೀವಿ ರೀ. ಹೌದು. ಹಾಂ ಹಾಂ, ಏನು ಊರಿಗೆ ಕೊಳ್ಳಕ್ಕೆ ಬಂದಿದ್ದೀರಾ ಇಲ್ಲ ಊರಿ ತಗೊಂಡೋಗಿ ಬಂದೀವಿ. ತಗೊಂಡೋಗಿ ಬಂದಿರಿ. ಮತ್ತು ನಿಮ್ಮ ಹೆಸರು ಗವಿಸಿದ್ದಪ್ಪ ಅಲ್ಲ? ಹಾಂ, ಎಲ್ಲ 20 ಮಂದಿ ಬಂದಿರಿ ನೋಡ್ರಿ. ಪಾಪ ಹುಡುಗರು ಮರಿ ಮಕ್ಕಳು ನೋಡ್ರಿ, ಇನ್ನು ಮೀಸೆ ಬರ್ದಿರೋ ಮಕ್ಕಳು ಬಂದವ ನೋಡ್ಕೊಳ್ರಿ ಎಲ್ರು ನೋಡ್ರಿ. ಇವ್ರು ಕುಂತಾರ. ನಿಮ್ಮ ಹೆಸರು? ರವಿ ಅಂತೇಳಿ. ನಿಮ್ದು ಯಾವ್ರ? ಕಬ್ಬಿಗೆರೆ, ತುಮಕೂರು. ನೀವೇನು ದಳ್ಳಾಳಿ ವ್ಯಾಪಾರ ಮಾಡ್ತೀರಾ? ನಿಮ್ಮವೇನ ದನ? ಏನು ರೇಟ್ ಹೇಳ್ತಾ ಇದ್ದೀರಾ ಇವಾಗ? ಇವು 1.30 ಹೇಳ್ತಾ ಇದ್ದೀರಾ? ಇವು 1.30 ಹೇಳ್ತಾ ಇದ್ದೀರಾ ಇವು? ಹಾಂ ಹಾಂ. ಅವು 1.80. ಹಾಂ ಹಾಂ. ನೀವು ಹಾಂ ರೇಟ್ ಹೇಳಕತ್ತಾರ. ಏನು ಮಾಡ್ತೀರಾ ಇವಾಗ? ಓರಿಗಳು ಸಿಗಂಗಿಲ್ಲ ನೋಡ್ರಿ, ಮೊದ್ಲಿನ ಥರ ಓರಿಗಳು ಇಲ್ಲ ಇವಾಗ. ಹಾಂ, ದುರ್ಗದ ಕನ್ನಡಿಗ ಅಂತೇಳಿ. ದುರ್ಗದ ಕನ್ನಡಿಗ ಅಂತೇಳಿ. ಹಾಂ, ಇವು ಮೊದ್ಲಿನ ಥರ ಓರಿಗಳು ಸಿಗಲ್ಲ ನೋಡ್ರಿ ಇವಾಗ. ಒಳ್ಳೆ ದಿನನೂ ಸಿಗಂಗಿಲ್ಲ ಆಯ್ತಾ. ಇವಾಗ ಈ ಸಂತತಿನೂ ಕಡಿಮೆ ಆಗೈತೆ, ಈ ಓರಿಗಳು ಕಡಿಮೆ ಆಗ್ತದೆ, ಇನ್ನೂ ಸಿಗೋದೇ ಜಾಸ್ತಿ ಆಗೈತೆ. ಏನು ಹೇಳಕತ್ತೀರ? ಹೇಳ್ರಿ, ಪರವಾಗಿಲ್ಲ. ಏನೋ ಮಾತಾಡ್ಕೊಳ್ರಿ ನಿಮ್ದು. ಹೇಳಿದ್ರೆ ಏನು ಮಾಡಕಲ್ರಿ? ನಾ ಏನು ಸೆಂಟ್ರಿಗೆ ಬಂದಿಲ್ಲ ನೋಡ್ರಿ. ನನಗೆ ಇದಕ್ಕೆ ಸಂಬಂಧ ಇಲ್ಲ. ಹಾಂ, ನನಗೆ ಇದಕ್ಕೆ ಸಂಬಂಧ ಇಲ್ಲ. ಅವ್ರು ಮಾರೋರು ಅವರು, ತಗೊಳ್ಳೋರು ನೀವೇ. ನೀವು ಉಂಟು ಅವ್ರು ಉಂಟು, ನಂದೇನಿಲ್ಲ ನೋಡ್ರಿ. ನೋಡಿ ವ್ಯಾಪಾರ ಯಾವ ಥರ ಮಾಡ್ತಾರೆ ಅಂತ ತೋರಿಸಿ ನೋಡ್ರಿ. ಅವರು ಎಷ್ಟು ಸರಿ ಬಂದ್ರು ಒಳಗಂತೂ ದನಿಲ್ಲ, ಒಳಗಂತೂ ದನಿಲ್ಲ. ನೋಡ್ರಿ ಈ ತರ ವ್ಯಾಪಾರ ಮಾಡ್ತಾ ಇದಾರೆ. ನೋಡೋಣ, ನೆನ್ನೆಯಿಂದ ಬಂದಿರ. ಅಣ್ಣ, ನೆನ್ನೆಯಿಂದ ಎಷ್ಟು ಸರಿ ಬಂದಿರಿ? ನೆನ್ನೆಯಿಂದ ಎಷ್ಟು ಸರಿ ಬಂದಿರಿ ಇಲ್ಲಿಗೆ? 4-5 ಸತಿ ಬಂದ್ಬಿಟ್ಟವ್ರೆ. ನೀವು ಕಡಿಮೆ ಇಲ್ಲ ಅಂತ ನೀವ ಏನೋ ಒಂದು ಹೆಚ್ಚು ಕಡಿಮೆ ಮಾಡ್ಕೊಂಡು ನೋಡ್ಕೊಂಡು ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ. ಅದ್ರಲ್ಲಿ ಏನಿದೆ? ಒಂದ್ರೊಳಗೆ ಕೊಡೋದಿಲ್ಲ ಅಂತಾರ. ಏನೋ ನೋಡ್ರಿ, ಮಾತಾಡ್ಕೊಳ್ರಿ. ನಿಮ್ ಸೇರಿದ ನನಗೂ ಅದಕ್ಕೆ ಸಂಬಂಧ ಇಲ್ಲ ನೋಡ್ರಿ. ಓರಿಗಳು ಇವ ನೋಡ್ರಿ, ಓರಿಗಳು ಇವ ನೋಡ್ರಿ. ಇವು ಓರಿಗಳು ಇವಕ್ಕೆ ಇಲ್ಲಿ ರೇಟ್ ಮಾತಾಡಕತ್ತಾರ. ನೋಡ್ತೀನಿ ಇವಾಗ ಅದು ಹೆಂಗ ಏನೋ ಗೊತ್ತಿಲ್ಲ ನನಗಂತೂ. ಹಾಂ ಹಾಂ, ನೋಡ್ರಿ 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 ನೋಡ್ರಿ. ಇದ್ರ ಮಹಿಮೆ ನಂಗೆ ಗೊತ್ತಾಗ್ತಾ ಇಲ್ಲ ನೋಡ್ರಿ. ಒಳಗೆ ಬಚ್ಚ ಹೆಂಗೆ ಮಾಡ್ತೀರಿ ಅಣ್ಣ? ಬಟ್ ಅದ ನೋಡ್ರಿ ವ್ಯಾಪಾರ ಹೆಂಗೆ ಮಾಡ್ತಾರೆ ನೋಡ್ರಿ. ಇದ್ರ ಮೇಲೆ ಅದು ಹೆಂಗಣ್ಣ? ಅದು ಬಟ್ಟೆ ಒಳಗಡೆ ಅದು ಹೆಂಗೆ ಮಾತಾಡ್ಕೊಂಡ್ರೆ ನಂಗೆ ಗೊತ್ತಾಗ್ತಾ ಇಲ್ಲ. ಹೇಳ್ರಿ ಒಂದು ಸ್ವಲ್ಪ. ನೋಡ್ರಿ ಹೇಳ್ರಿ ಬರಲ್ಲ. ಅದು ನಿಮ್ಗೆ ಸೇರಿದ್ದು. ನನಗೆ ಅದು ಹೆಂಗಂತ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ವ್ಯಾಪಾರ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನೋಡಿದ್ದು. ಅನುಭವಿಸ್ರಿ ನೀವು. ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ಲ. ನೀವೇನಂತ ಹೇಳಿದಿರ ನನ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ಅದೇನೋ ಹೊರಗಡೆ ಕೈಯೇನೋ ಬಿಟ್ಕೊಂಡ್ರೆ ನಂಗೆ ಗೊತ್ತಿಲ್ಲ. ಕರೆಕ್ಟಾಗಿ ಹೇಳ್ಬಿಡ್ರಿ. ಅದೇ ನಾವು ಹಾಂ 1 ಲಕ್ಷ ಹಾಂ 10,000 ಮೇಲೆ ಆದರೆ ಓದಿ ಕೊಡ್ತೀವಿ. ಅದ್ರ ಕಮ್ಮಿ ಅಂದರೆ ಓದಿ ಕೊಡಲ್ಲ ಅಂತ ನಾವು ಹೇಳ್ತಾ ಇದ್ದೀರಿ. ಅವರು 1 ಲಕ್ಷ ಒಳಗೆ ಹೇಳ್ರ ಅಂತ ಅವ್ರು ಕೇಳ್ತಾವ್ರೆ. ಗವಿಸಿದ್ದಪ್ಪನವ್ರು ನಿಮ್ಗೆ ಕೇಳ್ತಾ ಇದಾರೆ. ಅದನ್ನೇ ಬಟ್ಟೆ ಒಳಗಡೆ ಕೈ ಇಟ್ಕೊಂಡು ಏನೋ ಮಾತಾಡ್ಕೊಂಡು ಇದು ಮಾಡ್ತಾ ಇದೀರಾ. ಕೇಳೇ ಇಲ್ಲ ನೋಡ್ರಿ ಅವ್ರು 1 ಲಕ್ಷದ ಒಳಗಡೆ ಅಂತ ಕೇಳ್ತಾವ್ರೆ. ಇವರು 1 ಲಕ್ಷದ 10 ಮೇಲೆ ಅಂತ ಅವ್ರು ಹೇಳ್ತಾವ್ರೆ. ಏನೋ ನೋಡ್ರಿ. ಅಲ್ಲೇ ನೀನು ಗಂಟೆ ಹಾಕೊಂಡಿದ್ಯಾ? ಏನಿಲ್ಲ ಬಿಡು, ಇದ್ರಲ್ಲಿ ಏನು ಗಂಟೆ ಹಾಕೊಳ್ಳೋದು ಏನಿಲ್ಲ. ನಾಳೆ ಅಲ್ಲಿ ಬಿಡ್ತಾರ ನೋಡವ್ರು. ಏನಾಗೋದಿಲ್ಲ ಬಿಡ್ರಿ. ಅದ್ರಲ್ಲಿ ಏನಾಗತ್ರಿ? ಏನಾಗಲ್ಲ ಬಿಡಲೇ. ನಿಮ್ಗೇನು ತೊಂದರೆ ಆಗೋದಿಲ್ರಿ. ಅಲ್ಲ ನೀವು ನೋಡಿರಿ ಬಿಡ. ಇಲ್ಲ ನಾವು ಟಿವಿ ನೈನವರಲ್ಲ ಬಿಡ. ನಮ್ದು ಯೂಟ್ಯೂಬ್ ಚಾನಲ್ ಮಾತ್ರ ಅಷ್ಟೇ. ಯೂಟ್ಯೂಬ್ ಚಾನಲ್ ಇಲ್ಲ ನಮ್ಮ ಕಡೆ ಬರೋಗಿಲ್ಲ ಯಾರು ನೋಡ ಮುಂದೆ. ನೋಡ್ರಿ ಈ ತರ ವ್ಯಾಪಾರ ಮಾಡ್ತಾ ಇದಾರೆ ನೋಡಿ. ನೋಡಿ ಫೋಟೋ ಕಾಸು ಅಜ್ಜೈತೆ ಅಜ್ಜಂತ ನೀವು ಮಾತಾಡ್ಕೊಂಬಿಡು. ವ್ಯಾಪಾರ ಮಾಡ್ತಾ ಇದಾರೆ ನೋಡ್ಲೇಬೇಕು. ಅದು ಬಟ್ಟೆ ವ್ಯಾಪಾರ. ಅದು ಬಟ್ಟೆ ವ್ಯಾಪಾರ ಅವ್ರ ವ್ಯವಹಾರ ಅವ್ರವ್ರಿಗೆ ಗೊತ್ತು. ನಮ್ಗಂತೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಿಮ್ಗೆ ತೋರಿಸ್ಬೇಕಂತಾನೆ ಅರ್ಧ
ಈ ಬಟ್ಟೆ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಅವ್ರು ವ್ಯಾಪಾರ ಮಾಡ್ಕೊಂತ ಇದಾರೆ, ಮಾಡ್ಕೊಂಡ್ಲಿ ನೋಡಿ. ಅವರು 1.5 ಲಕ್ಷ ಅವ್ರು 2 ರೂಪಾಯಿ ಹೇಳ್ತಾ ಇದ್ದೀನಿ, ನಾನು ಬಂದು ಬೈದು ಅವ್ರು ಏನ್ ಹೇಳ್ತಾ ಇದ್ದೀರಿ ಮಾಲದು ಇಲ್ಲಿ ಕುತ್ಕೊಳ್ಳೋದು ಲಕ್ಷ ಹೇಳು ಏನ್ ಸಿಟ್ಟಿಲ್ಲ. ನಾನು ನಮಗೆ ಎಲ್ಲಿ ಬೇಕಲ್ಲಿ ಕೇಳ್ತೀವಿ. ನೀನನ್ನು ಮತ್ತು ನಾನೇ ಅಂದು ನಿನ್ನೆ ಇಷ್ಟು ನಾನು ಮಾತಾಡ್ತಾ ಇರೋದು. ಇವಾಗ ಅವ್ರು 1.5 ಲಕ್ಷ ನಾನು ವ್ಯಾಪಾರ ಹೇಳ್ತಾ ಇದ್ದೀನಿ, ನಾನು ಆ ಥರ ಹೇಳಕ್ ಹೋಗಲ್ಲ. ಹಂಗೇನು ಕೈ ಹೇಳ್ತೀನಿ ಬರೀ ಆಯ್ಬೇಡ ಒಂದ್ ನಿಮಿಷ ಇರಪ್ಪ ಕೆರಿಬೇಡ ಇರಪ್ಪ. ಎಲ್ಲಾರು ನನ್ಗೆಲ್ಲಾರು ಬಂದಿಯಪ್ಪ. ಆಮೇಲೆ ನೀನು ಅನುಭವ ಇಷ್ಟದೀಯಾ, ಇಲ್ಲಿ ಮಠ ನಡೀತಿದ್ದ ಮಾಗಣಿ ಮಾಡಿಬಿಡು ನೀನಂದ್ರೆ ಈಗ ನಾನು ಇಲ್ಲಿಗೆ ಕೊಟ್ಬಿಡ್ರಿ ನನಗಂತನ. ನೀ ತೂಕವಾಗಿ ಎಷ್ಟು ಮಾಡಿ ನೀನು ನಿಮಗೆ ಸಮಾಧಾನ ಹಿಂಗಾದ್ರೆ ಸಮಾಧಾನ ಆಗತ್ತೆ ನೋಡಪ್ಪ ಅಂತ ತೂಕವಾಗಿ ನೀನು ಆತನ್ನ ಬಿಡು, ನಮ್ಮನ್ನ ಬಿಡು. ನೀನು ಅನ್ನಲ್ಲ, ನೀನು ಯಜಮಾನ ಅದಿ. ಈಗ ನಿನ್ನ ಕೈಯಾಗ ನಾನು ಕೈ ಕೊಟ್ಟೀನಿ, ನೀನು ಅನುಭವಿಷ್ಟ, ನೀನ ತೂಕ ಮಾಡು ಬಿಡು. ಹಾಕ್ರಿ ನಮ್ಮ ಮೆಂಬರ್ನ ಪಾಲ್ಗೊಂಡು. ನೀನು ಹಾಕಿರೋ ಮರೆ. ಇಲ್ಲ ಹಾಕ್ರಿ, ನೀವು ಹಾಕೊಳ್ರಿ, ಏನಾಗಲ್ಲ ಬಿಡ್ರಿ, ನಿಮ್ಗೇನಾಗಲ್ಲ ಹಾಕೊಳ್ರಿ. ನೀವು ಮಾತಾಡಿದ್ದು ನನ್ಗೆ ಕೇಳಿಸುತ್ತೆ ಅಷ್ಟೇ ರೀ. ನಿಮ್ಗೇನು ಟ್ಯಾಕ್ಸ್ ಏನು ಹಾಕೋದಿಲ್ಲ ಬಿಡ್ರಿ. ನಾವು ನೋಡ್ರಿ ಈ ಥರ ವ್ಯಾಪಾರ ಮಾಡ್ತಿದ್ರೆ ಸುಮ್ಮನೆ ಮಾತಾಡ್ಬೇಡ. ನೀನೇನು ಮಾಡ್ದಂಗ ಗಟ್ಟಿ ಈ ಮಧ್ಯಾಹ್ನ ಮ್ಯಾಲೆ ಹಿಂಗೆ ಅಂತೀನಿ. ಕಲ್ತಿರಪ್ಪ ನೀನು ಆಗಲ್ಲ ಬೇಡ. ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲಿ. ಅವರು ನೀನು ಆಗೋದಿಲ್ಲ ಅಂತಂದ್ಬಿಟ್ರೆ ಹೆಂಗೆ? ಊರು ಮುಟ್ಟಿದ್ವು ಅಂದ್ರೆ 8,000 ಐತಿ ಅವ್ರಿಗೂ ಬಾಡಿಗೆ ಖರ್ಚು. ಹಾಂ ನೋಡಿ, ಎಲ್ಲ ಸ್ನೇಹಿತರೆ ಈ ಥರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಬಂದಾರೆ ನೋಡಿ, ಎಲ್ಲ ವ್ಯಾಪಾರ ಮಾಡ್ತಾ ಇದಾರೆ. ಅದು ಹೆಂಗೋ ಬಟ್ಟೆಯಲ್ಲಿ ಏನೋ ಮಾಡ್ತಾ ಇದಾರೆ ವ್ಯಾಪಾರ. ಬಟ್ಟೆ ವ್ಯಾಪಾರ ಏನಂತ ನನಗೂ ಗೊತ್ತಿಲ್ಲ. ಖರ್ಚು ಅಂದ್ರೆ 8,000 ಬಿದ್ದು ಬಿಡ್ತು ಒಂದು ಜೊತೆ ಊರಿಗೆ. ನಮ್ಮ ಖರ್ಚು ಎಲ್ಲ ಒಂದು ಅದು ಉಳಿಸ್ಕೊಂಡು ಕೇಳಿ, ಅದು ಉಳಿಸ್ಕೊಂಡು ಹೆಂಗ ಅನ್ಬೇಕು ಆ ಉಳಿಸಿ ಅಂತ. ನೀನು ಎತ್ಕೊಂಡಾಗಲ್ಲ ಬಂದಿರೋದು, ತಮಾಷೆ ಮಾಡಕ್ ಬಂದಿದ್ಯಾ? ತಮಾಷೆ ಮಾಡಕ್ ಬಂದಿಲ್ಲ. ಮತ್ತೆ ಏನದ ಹಂಗ ಹೇಳಿದ್ರೆ ನೀನು ಹಿಂಗಾದ್ರೆ ಹಿಂಗ್ ಮಾಗಣಿ ಮಾಡಂದ್ರೆ ಹಿಂಗ್ ಮಾಡ್ತೀಯಲ್ಲ. ಮತ್ತೆ ಹಿಂಗ್ ಮಾಡ್ಬೇಕಾ? ಹಂಗ ಬಟ್ಟೆ ಒಳಗಡೆ ಕೈ ಹಂಗೆ ಇದಾವೆ ಅಂತ ನಂದು ನಾನು ಯೋಗ್ಯ ಹೇಳಂತ ಅದಿಲ್ಲ ಬಿಡು, ಅದು ಆ ಮಾತ ಇಲ್ಲೇನು. ಇಬ್ರು ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ರಿ. ಆಯಪ್ಪನು ಹೇಳ್ತಾನೆ ನೋಡಿ. ಇವ್ರಿಬ್ರು ಈ ಕೈ ವ್ಯವಹಾರ ನೋಡ್ರಿ, ಈ ಕೈ ವ್ಯವಹಾರ ಹಿಂಗೆ. ನಾನಂತ ಹಿಂಗ ಕಮ್ಮಿ ಕೇಜ್ ನಾನು ನಿನ್ನ ಕೇಜ್ ಅದ್ರಾಗ ಒಂದ್ರಾಗ ಕೇಜ್ ನಾನು ನಿನ್ನ ಬರಲಪ್ಪ ಮ್ಯಾಗ ಮಾತಾಡೋಂತ ನಾ ಸುಮ್ಮನಾಗಿ ನೋಡಿ. ಈ ಥರ ವ್ಯಾಪಾರ ಮಾಡ್ತಾ ಇದಾರೆ. ಸುಳ್ಳು ಹೇಳಿದ್ದೀನಿ ನಾನು. ನಾ ಕೇಳಿದ್ದೆ ಸುಳ್ಳಲ್ಲ. ಮತ್ತೆ ಇಲ್ಲೇ ಇದ್ರಾಗ ಯಾರು ಕಟ್ಕೊಳ್ಳಿ ಒಟ್ಟು ಯಾರು ಅಲ್ಲ. ಈಗ ಅವ್ರನ್ನ ಕೇಳಿರ ಕೇಳಿ ನಾವು ಬರ್ರಿ ಏನಾಗೋಂಗಿಲ್ಲೇನ್ರಿ? ಏನೋ ಒಂದು ವ್ಯವಸ್ಥೆ ಮಾಡ್ರಿ ಅತ್ತ ಯಜಮಾನ್ರ. ನಮ್ಮಾರು ಕೇಳ್ಯಾರ ಏನಂತ ಕೇಳ್ಯಾರ. ಇವ್ ಗೊತ್ತಿಲ್ಲ. ಇವನು ನಂಗ ಸಂಜೆ ಮುಂದೆ ಹೋಗೋಟ್ನಿಗೆ ಎಷ್ಟು ಹೇಳಿ ಮಾತಿಸಿ ಇದ್ದು ಹೇಳ್ಬಿಡು. ನೋಡ್ರಿ ಎಲ್ಲ ಈ ಥರ ಮುಗಿಸ್ಬಿಡೋಣ ಈಗ ಒಂದು ಮತ್ತೆ ಬೇರೆ ಯಾಕೆ ಕೇಳೋದಿಲ್ಲ ನನಗೆ ಮುಗಿಸ್ಕೊಡಲ್ಲ ಅವ್ರು ಮತ್ತೆ. ಹೌದು ಮತ್ತೆ ಅದು ಒಂದು ನೋಡ್ರಿ ವ್ಯಾಪಾರ ಮಾಡ್ತಾ ಇದಾರೆ ಇನ್ನು ಯಜಮಾನ್ರು. ವಾಡ ಅಂದಿದ್ದು ನಾನ ಕೇಳಿನಂತೆ ನಾ ಹುಡುಗ ಕೇಳಿ ನಾನು ಎಷ್ಟೊತ್ತಿದ್ರೋಣ ನಾಲೆಲ್ಲ ಎತ್ತು ಕೊಡ. ಎಷ್ಟು ಮೇಲೆ ಒಂದ್ರ ಮೇಲೆ ಅವ್ರು ಒಂದ್ರ ಮೇಲೆ ಹೇಳ್ತಾರೆ ಅಂತ ನೋಡ್ರಿ. ಅವರು ಏನಾರ ಯಾಕ ನೋಡ್ರಿ ನಿನ್ನ ಮನಸ್ಸಿತ್ತಂದ್ರ ಆತ ಕಟ್ಟಿದ ಕಟ್ಲ ಏನು ಅವ್ರು ಹಿಂಗೆ ಕೇಳಿದ್ರ ಹಿಂಗ ಒಡ್ಸ್ ನೋಡು.
ನೋಡತ್ತ ಮನ್ಸು ಮಾಡು ಒಮ್ಮೆ ಕೊಡೋದು ಒಂದ್ ಜೊತೆ ಬಿಟ್ಟು ಕೊಡು. ಗೊತ್ತಾಯ್ತು ಬಿಡ್ರಿ. ಹಿಂಗಾದ್ರೆ ಓಡಿಸ್ ನೋಡ ಓರಿನ ಕೊಟ್ರೆ ಕೊಡು ಮತ್ತೆ ಕೊಡಲ್ಲ ಅಂದ್ರೆ ಬಿಡು. ನೋಡ್ರಿ ಈ ತರ ಕೊಡು ವ್ಯಾಪಾರ ಪಾಪ, ಮಾಡ್ಕೊಂಡ್ರು ಆರ್ತಿ ವ್ಯವಸ್ಥೆ ಮಾಡ್ಕೊಂಡ್ರು ಕಾಸು ತೆಗಿ ಅಂದ್ರೆ ತೆಗಿತೀವಿ. ಇಲ್ಲ ಏ, ಅಂದ್ರೆ ಇಲ್ಲ ಕೊಡು ಇಲ್ಲಿ. ಅಂತೀವಿ. 100 ರೂಪಾಯಿ ಕೊಡು ಇಲ್ಲಿ. ಕೊಡು ಇದು ಯೂಟ್ಯೂಬ್ ಹಿಡ್ದಾರ ಕರೆಕ್ಟ್ ಇದ್ರಾಗ ಒಂದು ವ್ಯಾಪಾರ ಆಗಿ ಹೋಗ್ಬಿಡ್ಲಿ. ಹಾಕೋಬಿಡ್ಲಿ ನಮಗೂ ಒಂದ್ ಸ್ವಲ್ಪ ಅನುಕೂಲ ಆಗ್ತೈತಿ. ನೋಡ್ರಿ ಅವ್ರಿಬ್ರು ಓನರು ಇಲ್ಲ ಎಲ್ಲ ಸೈಡ್ಗೆ ಹೋಗಿದ್ದಾರೆ. ಏನಿಲ್ಲ ಕೊಡ್ಲಿ ನೋಡಿ ಮಾತಾಡ್ಕೊಂಡ್ ಬರ್ತಾರೆ. ಮಾರ್ತಿ ಕಿಸ್ಕೊಂಬಾ ಯಾರ್ದಂತೆ 100 ರೂಪಾಯಿ ತಂಬಾರಿ. 110 ತಂಬರಿ. 1 ರೂಪಾಯಿ ತಗರಿ. ನೋಡಿ ಊರುಗಳು ಅಲ್ಲಿ ಏನೋ ಮಾತಾಡ್ಕೊಂಡ್ ಬರಕತ್ತಾರ. ನೋಡೋಣ ರೀ ಗವಿಸಿದ್ದೇಶ್ವರ ಅವರು ನೋಡ್ರಿ 3 ಹೋಗಿದ್ದಾರೆ. ಇಬ್ರು ಮೈಕನು ನನ್ನ ಹತ್ರ ಐತಿ. ಅವ್ರೇನು ಮಾತಾಡೋದು ನಂಗೆ ಕೇಳಿಸ್ತದೆ ಇಲ್ಲ ಐತಿ. ಇದಕ್ಕೆ ರೆಕಾರ್ಡ್ ಆಗ್ತೈತಿ. ಅದು ನಿಮ್ ಕೆಲಸ ಬಿಡ್ರಿ. ಅವ್ರ ಅಷ್ಟೇ ನೀವು ನೋಡ್ಕೊಳ್ರಿ ಅದ್ರಲ್ಲೇನಿದೆ. ನೋಡ್ರಿ ಅವ್ರಿಬ್ರು ಏನೋ ಮಾತಾಡ್ತಾ ಇದಾರೆ ತಗೊಳ್ಳೋರು ಮತ್ತೆ ಕೊಡೋರು. ನೋಡ್ರಿ ಈ ಥರ ವ್ಯಾಪಾರಗಳು ಮಾಡ್ತಾರೆ. ಬರ್ತದೆ ನಾನು ಹೇಳ್ತೀನಿ ರೀ. ನೋಡ್ರಿ ಇವೆರಡು ಜೊತೆ ಓರಿಗಳಿಗೆ ವ್ಯಾಪಾರ ಮಾಡ್ತಾ ಇದಾರೆ. ಅಣ್ಣ ನೀವು ಇವು ಜೊತೆಗೆಲ್ಲ ಕೇಳಿದ್ ನೀವು ಇದಕ್ಕೆ ಇವು ಜೋಡಿಗೆ ಎಷ್ಟು ಹೇಳ್ತಾ ಇದಾರೆ ಅವರು? 1 ಮೇಲೆ ಅಂತಂದ್ರಲ್ಲ ಅವ್ರು? 1 ಮ್ಯಾಗ ಎಷ್ಟಾದ್ರು ಕೊಡ್ರಿ ಅಂತ. 1 ಮ್ಯಾಗ ಎಷ್ಟಾದ್ರೂ ಕೊಡ್ರಿ ಅಂತ ಕೇಳ್ತಾವ್ರೆ. ಇವರು ಏನೋ 80 ಒಳಗಡೆ ಇವ್ರು ಕೇಳಿವಿ ನಾವು ಆಲ್ರೆಡಿ. ಇವ್ರು 80,000ಕ್ಕೆ ಆಲ್ರೆಡಿ ಕೇಳ್ತಾ ಇದಾರಂತೆ. ಅದು ಹೆಂಗೆ ಅಂತ ನನಗೂ ಗೊತ್ತಾಯ್ತಲ್ಲ. ವ್ಯಾಪಾರ ಮಾಡ್ತಾ ಇದಾರೆ ನೋಡ್ಬೇಕು ಏನಾಯ್ತಾ ಏನೋ. ಏಣ ಆಯ್ತಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ. ಏನು ವ್ಯಾಪಾರ ಮುಗಿಲಿಲ್ಲ ಅನ್ರಿ? ಹೋಗ್ಲಿ ಬಿಡ್ರಿ ಅತ್ತ ಹೋಗ್ಲಿ. ತುಂಬ ಸಂತೋಷ ಹೇಳ್ರಿ. ಧನ್ಯವಾದ ಹೇಳ್ರಿ. ನಮಸ್ಕಾರ ರೀ.